Attention, you are now entering a danger zone. Think safety before you enter into the river. ಸೊ ಕೇವ್ ಮುಗಿಸ್ಕೊಂಡು ಈಗ ಮೇನ್ ರೋಡ್ ನಿಯರ್ ಬೈ ಬರ್ತಾ ಇದ್ದೀವಿ. ಸೊ ಇಲ್ಲಿಂದ ಈಗ ಮುತ್ತತ್ತಿ ಸಿ ಆನ್ ದ ವೇ. ಸೊ ಇಲ್ಲಿಂದ ಬಸವನ ಬೆಟ್ಟ ಸ್ಟೇಟ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗಲೇ ಮೇಲಿಂದ ತೋರಿಸೋನಲ್ಲ, ಇಲ್ಲಿ ಒಂದು ಸ್ವಲ್ಪ ವೇ ಇತ್ತು, ಫುಲ್ ಆಫ್ ರೋಡಿಂಗ್ ಇದೆ. ಅಂದರೆ ಇಲ್ಲಿಂದನೇ ಮುತ್ತತ್ತಿಗೆ ಹೋಗೋದು ಅಷ್ಟು. ಇದು ಫಾರೆಸ್ಟ್ ಅದು ಬೇಲಿ ಥರದ್ದೇ ಅನಿಸುತ್ತೆ. ಬಸವನ ಬೆಟ್ಟ ಸ್ಟೇಟ್ ಫಾರೆಸ್ಟ್ ಕೇಳ್ತಾ ಇರಲಿಲ್ಲ ನಾನು. ಅದು ಹೋಗ್ಬೋದಾ ಮೇಲಕ್ಕೆ ಅಂತ ಕೇಳೋಣ ಅಂತ ಇದು ಮಾಡಿದ್ದು. ಈಗ ಆ ಕಡೆ ತಗೊಂಡು ಅವ್ರು ಸುಮ್ಮನೆ ಅಲ್ಲಿ ಹೋಗ್ಬಾರ್ದಿತ್ತು ಅಂತ ಹೇಳೋಕೆ ಏನಕ್ಕೆ ಅಂತ. ಮುತ್ತತ್ತಿ ಇಲ್ಲಿಂದ 11 ಕಿಲೋಮೀಟ್ರ್ ರೋಡ್ ಹಿಂಗೆ ಇರುತ್ತೇನೋ ಗೊತ್ತಿಲ್ಲ. ಉಲ್ಲಾಸ್ಗೆ ಅಂಡು ಮಾತ್ರ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಸೊ ಮುತ್ತತ್ತಿ ಆನ್ ದ ವೇಯಲ್ಲಿ ಇಲ್ಲೆಲ್ಲ ಕೆಳಗೆ ಸ್ವಲ್ಪ ಜಾಗ ಕಾಣಿಸ್ತು. ಏನು ಗುರು ಇದು ಹೂಲೆಲ್ಲ ಬಿದ್ದಿದೆ. ಯಾವುದೋ ಬೇಟೆ ಗಿಟ್ಟೆ ಆಡಿದ. ದಿಸ್ ಈಸ್ ಬ್ಯೂಟಿಫುಲ್ ಪ್ಲೇಸ್. ಓ ಬ್ಯೂಟಿಫುಲ್. ಮಳೆ ಇದ್ದಿದ್ದರೆ, ಮಳೆಗಾಲದಲ್ಲಿ ಆಗಿದ್ದಿದ್ರೆ ಒಳ್ಳೆ ಇದಿರೋದು. ಮಳೆಗಾಲದಲ್ಲಿ ಬಂದರೆ ನೀರೆಲ್ಲ ಬಂದು ನೋಡಿ ಇಲ್ಲಿ ಫಾಲ್ಸ್ ಆಗುತ್ತೆ ಅನಿಸುತ್ತೆ. ನಾವು ಉಲ್ಲಾಸ ಎಲ್ಲರಿಗೂ ಹೋಗ್ತಾ ಇದ್ದಾನೆ. ಓಕೆ, ಈಗ ಇಲ್ಲಿಂದ ಮುತ್ತತ್ತಿ ಕಡೆ ಹೋಗೋಣ. ಈಗ ಹಿಂಗೆ ಕೆಳಗೆ ಇಳ್ಕೊಂಡು ಹೋಗಿ ಆ ಕಡೆ ಹೋಗ್ಬೇಕು ಅನಿಸುತ್ತೆ ಮುತ್ತತ್ತಿ. ಇಲ್ಲೇ ಕಾವೇರಿ ನದಿ ಹರಿತಾ ಇದೆ, ಅದರ ತಪ್ಪಲಲ್ಲೇ ನಾವು ರೈಡ್ ಮಾಡ್ತಾ ಇದ್ದೀವಿ. ಹಾಕವಿಳೆ ವಾನರ ಸೇನೆ ಆಗಮನ. ಕಮಾನ್ ಗೈಸ್. And this is how ವಾನರ ಸೇನೆ ವೆಲ್ಕಮ್ಸ್ ಸಂತೋಷ್ ಗೌಡ. ನೀರೇ ಕಮ್ಮಿ ಗುರು. ಈಗಲೇ ಇಷ್ಟು ಕಮ್ಮಿ ಆದರೆ ಇನ್ನು ಸಮ್ಮರ್ಸಲ್ಲಿ ಹಿಂಗೆ ಅಂತ ಎಲ್ಲ ಈ ಡ್ಯಾಮ್ ಮಾಡಿ ಹರಿಯೋದೇ ಇಲ್ಲ ನೀರು. ಹಾಂ, ಇಲ್ಲೋರ್ಗ. ಆ್ಯಂಡ್ ವಿ ಅರೈವ್ಡ್ ಅಟ್ ಮುತ್ತತ್ತಿ. ಗುರು ಟವಲ್ ಗಿವಲ್ ತಂದಿದ್ದಿದ್ರೆ ಆರಾಮಾಗಿ ನೀರಲ್ಲಿ ಆಡ್ಕೊಂಡು ಹೋಗ್ಬೋದಿತ್ತಲ್ಲ. ಹಾಗೆ ಮುಂದಕ್ಕೆ ಹೋಗ್ಬೋದಿತ್ತು ಅಲ್ಲೇ. ಇದೆ ಮುತ್ತತ್ತಿ ಅಂತ. ಇದು ಕಾವೇರಿ ವಾಟರ್ ಹರಿತಾ ಇರುತ್ತೆ. ಐ ಸಜೆಸ್ಟ್ ಯು ಟು ಚೂಸ್ ಅ ವೀಕ್ ಡೇ, ಬಿಕಾಸ್ ವೀಕೆಂಡ್ಸಲ್ಲಿ ಹೆವಿ ಜನ ಇರ್ತಾರೆ. ನೋಡ್ತಿದ್ದಂಗೆ ಏನಾದರೂ ಗುಡಿ ಇರೋದ್ರಿಂದ ಜಾಸ್ತಿ ಜನ ಬರ್ತಾ ಇರ್ತಾರೆ. ಸೊ ಇಫ್ ಯು ಚೂಸ್ ಎನಿ ವೀಕ್ ಡೇಸ್ ಫ್ರೀ ಇರುತ್ತೆ, ಆರಾಮಾಗಿ ನೀವು ಆಟ ಆಡ್ಕೋಬೋದು. ಇನ್ನೂ ಆ ಕಡೆ ಹೋಗ್ಬೋದಾಗಿತ್ತು ನಾವು. ಇಲ್ಲೆಲ್ಲ ಗಲೀಜು. ಅವನು ಬಸ್ ಹಾಕೋನಲ್ಲ, ಹೋದರೆ ಈ ಕಡೆ ಹೋಗೋಣ, ಈ ಕಡೆ ಅಂತ ಹೋಗ್ಬಾರ್ದು. ಈ ಕಡೆ ಇವ್ರದ್ದು ಗಲೀಜೆಲ್ಲ ಬರ್ತಾ ಇರುತ್ತೆ. ಆಲ್ ರೈಟ್, ಈಗ ಮುತ್ತತ್ತಿ ಬಿಟ್ಟು ಭೀಮೇಶ್ವರಿ ಕಡೆಗೆ ಹೋಗ್ತಾ ಇದ್ವಿ. ಇಲ್ಲೆಲ್ಲೂ ನೀರುಗಿಳಿಯೋಕ್ಕೆ ಬಿಡೋಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸ್ಟ್ರೆಚ್ಚೆಲ್ಲ ಒಂದು ಚೆನ್ನಾಗಿದೆ. ಬೆಳಗ್ಗೆ ಬರಬೇಕು. ನಮಗೇನಂದರೆ ಇವತ್ತು ಫುಲ್ ಫ್ರೀ ಇದ್ವಿ ಅಂತ ಆರಾಮಾಗಿ ಅಡ್ಡಾಡೋಣ ಅಂತ ಮೆತ್ತಗೆ ಬಂದ್ವಿ. ಬಟ್ ನೀವು ಬೆಳಗ್ಗಿನ ಜಾವ, ಅದು ಎಸ್ಪೆಷಲಿ ಮಾನ್ಸೂನ್ಸಲ್ಲಿ ಬಂದ್ರಂತೂ ಇಟ್ಸ್ ಎ ಪ್ಯೂರ್ ಬ್ಲಿಸ್.
ಕುಡಿದು ನೀರಿನಲ್ಲಿ ಈಜಬಾರದು, ಸುಳಿಗಳಿವೆ. ಈಜು ಉಚಿತ, ಸಾವು ಖಚಿತ. ಗುಡ್ ಲೈನ್. ಸೊ ಇಲ್ಲಿಂದ ಸ್ವಲ್ಪ ನದಿಗೆ ಹೋಗ್ಬೋದು ಅನ್ಸುತ್ತೆ, ಹೋಗ್ಬಿಟ್ಟು ಬರೋಣ. ಲೈಫ್ ಈಸ್ ರೇರ್, ಲಿವ್ ವಿತ್ ಕೇರ್. ಅಟೆನ್ಷನ್, ಯು ಆರ್ ನೌ ಎಂಟರಿಂಗ್ ಎ ಡೇಂಜರ್ ಝೋನ್. ಥಿಂಕ್ ಸೇಫ್ಟಿ ಬಿಫೋರ್ ಯು ಎಂಟರ್ ಇನ್ ಟು ದ ರಿವರ್. ಶ್ಯೂರ್, ವಿ ಡೋಂಟ್ ಎಂಟರ್ ಇನ್ ಟು ದ ರಿವರ್, ಬಟ್ ವಿಲ್ ಜಸ್ಟ್ ಟಚ್ ದ ರಿವರ್. ಅಲ್ಲಿ ಬೋರ್ಡಲ್ಲಿ ಸುಳಿಗಳಿವೆ ಅಂತ ಹಾಕಿದ್ರು, ಜಸ್ಟ್ ಅಬ್ಸರ್ವ್ ಮಾಡಿ ನೀರು ಯಾವ ಥರ ಫ್ಲೋ ಆಗ್ತಾಯಿದೆ ಅಂತ. ನೋಡಿ, ಅಲ್ಲೂ ಸುಳಿ, ಇಲ್ಲೂ ಸುಳಿ, ಸಿಕ್ಕರೆ ಫಸಕ್ ಅಂತ ಹೇಳ್ಕೊಂಡು ಹೋಗ್ತವೆ. ಇಲ್ಲೆಲ್ಲ ಏನೋ ಪೂಜೆ ಗೀಜೆ ಎಲ್ಲ ಮಾಡೋರಪ್ಪ. ಕ್ಯಾಂಪಿಂಗ್ ಸೈಟ್ ಬ್ರೋ, ಕ್ಯಾಂಪಿಂಗ್ ಸೈಟ್. ಎಸ್, hey bro, what's up? Ready, bye. And ಇದೇ ಭೀಮೇಶ್ವರಿ. ಏನು ಮಚ್ಚ, ಅದೇನಾ ಜಂಗಲ್ ಲಾಡ್ಜಸ್? 1:30 ಅಲ್ಲಿರುತ್ತಾ? ನಡಿ ನೋಡ್ಕೊಂಡು ಬರೋಣ ಅಷ್ಟೇ. ಇಲ್ಲಿ ಒಳಗೆ ಊಟ ಸಿಗುತ್ತಾ? ಊಟ ಇಲ್ಲೆಲ್ಲೂ ಸಿಗೋದು ಸರ್. ಮುತ್ತತಿ ಒಂದು ಬಿಟ್ರೆ ಇನ್ನೆಲ್ಲೂ ಕೊಡಲ್ರು. ಎಲ್ಲ ಇರಲ್ಲ, ಕೊಡ್ತಾರೆ, ಬುಕ್ ಮಾಡಿದ್ರೆ ಮಾತ್ರ ಕೊಡ್ತಾರೆ ಅಷ್ಟೇ. ಅಲ್ಲಿ ಸ್ಟೇ ಮಾತ್ರನಾ? ಮಾಡಬೇಕು, ಇಲ್ಲೂ ಬುಕ್ ಅಲ್ಲೂ ಬುಕ್ ಮಾಡಬೇಕು. ಇವಾಗ ಜಸ್ಟ್ ಮಾಡಬೇಕು ಅಂದರೆ ಮುತ್ತತಿಲಿ ಹೋದರೆ ಊಟ ಅಷ್ಟೇ. ಹಾಂ, ಅಲ್ಗೂರ್ ಇದೆಲ್ಲ ಭೀಮೇಶ್ವರಿ ಅಡ್ವೆಂಚರ್ ಕ್ಯಾಂಪ್ಸ್ ಅಂತ. ಲಾಡ್ಜ್ ಆ್ಯಂಡ್ ರೆಸಾರ್ಟ್, ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್ ಅಂತ ಇದೆ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ವಿತ್ ಸ್ಟೇ ಎಲ್ಲ ಪ್ರೊವೈಡ್ ಮಾಡ್ತಾರೆ ಫುಲ್ ಪ್ಯಾಕೇಜಲ್ಲಿ. ಆ್ಯಂಡ್ ನಿಮಗೆ ಕಾಡಂದಿ ನೋಡಬೇಕು ಅಂದರೆ ನೋಡಿ, ಯು ಗೋ, ದಿಸ್ ಈಸ್ ವೈಲ್ಡ್ ಪಿಗ್, ಕಾಡಂದಿ. ಏನು ರೋಡಲ್ಲೂ ಕಾಡಂದಿಗಳು ಹೆಂಗೆ ನಿಂತವೆ ನೋಡಿ. ಇಲ್ಲೊಂದು ಕಾಡಂದಿ ನೋಡಿ, ಅಲ್ಲಿ 2 ಜಿಂಕೆ ನಿಂತಿದ್ವು. ವಾಪಸ್ ಹೋಗಿ ತೋರಿಸ್ತೀನಿ ಇಲ್ಲಿ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೇ ನೋಡ್ತಾ ಇದ್ದಾವೆ, ಅಂದರೆ ಈ ಕಡೆ ರೋಡ್ ಕ್ರಾಸ್ ಮಾಡಬೇಕೇನೋ. ಓಕೆ, ಹೊರಡೋಣ. ಬಾಯ್ ಮಚ್ಚ, ಬರೋಣಪ್ಪ.